ನಮಸ್ಕಾರ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ತಾನೇ? ಸೊ ಏನಪ್ಪ ಇವತ್ತು ವಿಡಿಯೋ ಮಾಡ್ತಿದ್ದೇನೆ ಅಂತಂದರೆ, ಇವತ್ತು ಸ್ಪೆಷಲ್ ಆಗಿ ನಾವು ಶ್ರೀಕೃಷ್ಣ ಅವರ ಕಡೆಯಿಂದ, ಶ್ರೀಕೃಷ್ಣ ವಿಲಾಸ್ ಅವರ ಕಡೆಯಿಂದ ಮತ್ತೊಂದು ಸಲ ನಾವು ಪುಂಡಿಗಸಿಯನ್ನು ಆರ್ಡ್ರ್ ಮಾಡಿದ್ದೀವಿ. ಯಾಕಂದರೆ ಲಾಸ್ಟ್ ಟೈಮ್ ನಾವು ಎಲ್ಲಿಂದ ಮಾಡಿದ್ದು ಲತೀಶ್ ಅವರೇ? ಸೊ ಲಾಸ್ಟ್ ಟೈಮ್ ಕೂಡ ನಾವು ಕೃಷ್ಣ ವಿಲಾಸ್ ಕಡೆಯಿಂದನೂ ಮಾರಿರೋದು. ಸೊ ನಾವು ಇವತ್ತು ಪುಂಡಿಗಸಿಯನ್ನು ತಿಂತಾಯಿದ್ದೀವಿ. ನಿಮಗೇನಾದರೂ ಬೇಕು ಅಂದರೆ ಕೃಷ್ಣ ವಿಲಾಸಲ್ಲಿ ನೀವು ಆರ್ಡ್ರ್ ಮಾಡಿಕೊಡಿ. ಯಾಕೆ ಇವನು ಪದೇ ಪದೇ ಪುಂಡಿಗಸಿಯ ವಿಡಿಯೋ ಮಾಡ್ತಿದ್ದೀನಿ ಅಂದರೆ, ಸೊ ರಿಯಲಿ ಪುಂಡಿಗಸಿ ನನಗೆ ತುಂಬ ಇಷ್ಟ. ಅಂದರೆ ಶ್ರೀಕೃಷ್ಣ ವಿಲಾಸ್ ಅವ್ರದ್ದು ಸುಮ್ಮನೆ ನಾನು ಪ್ರಮೋಟ್ ಮಾಡ್ತೇನೆ. ನನಗೆ ನಿಜ ಇಷ್ಟ ಆಗಿರೋದ್ರಿಂದ ನಾನು ಇದರ ವಿಡಿಯೋ ಮಾಡ್ತಾಯಿದ್ದೀನಿ. ಆ್ಯಂಡ್ ನೋಡುವ ಹೇಗಾಗುತ್ತೆ ಅಂತ. ನೀವೇನಾದರೂ ಪುಂಡಿಗಸಿ ಇಷ್ಟಪಡ್ತಿದ್ರೆ ಕಮೆಂಟ್ ಮಾಡಿ. ನಿಮಗೆ ಕೂಡ ನಾನು ನನ್ನ ಲೆಕ್ಕದಲ್ಲಿ ಪುಂಡಿಗಸಿಯನ್ನು ಆರ್ಡ್ರ್ ಮಾಡಿ ಕೊಡ್ತೀನಿ. ಸೊ ಪುಂಡಿಗಸಿ ಹೇಗೆ ಮಾಡೋದಂದರೆ, ಫಸ್ಟಿಗೆ ನಾವು ಪುಂಡಿ ಮಾಡಬೇಕು. ಪುಂಡಿ ಅಂದರೆ ಅಕ್ಕಿಯನ್ನು ಸ್ವಲ್ಪ ಗಟ್ಟಿಯಾಗಿ ನಾವು ಸಣ್ಣ ಮಾಡಿಬಿಟ್ಟು ಅದನ್ನು ನಾವು ಉಂಡೆ ಮಾಡಿ, ಸೊ ಅದಕ್ಕಿನ್ನೂ ತೆಂಗಿನಕಾಯಿ ಸ್ವಲ್ಪ ಮಿಕ್ಸ್ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಅದನ್ನು ಹಾಕಿ ಉಂಡೆ ಥರ ಮಾಡಿ ಅದನ್ನು ಬೇಯಿಸ್ಲಿಕ್ಕೆ ಇಡಬೇಕು. ನೀರಲ್ಲಿ ಅಲ್ಲ, ನೀರು ಅಡಿಯಲ್ಲಿ ಅದರ ಮೇಲಿದ್ದು. ಸೊ ಅದಾದಮೇಲೆ ಅದನ್ನು 4 ಪೀಸ್ ಥರ ಕಟ್ ಮಾಡಿ, ಅದಾದಮೇಲೆ ಈ ಗ್ರೇವಿ ಉಂಟಲ್ಲ, ಸೊ ಅದರಲ್ಲಿ ಹಾಕಬೇಕು. ಒಗ್ಗರಣೆ ಹಾಕಿದ್ರಂತೂ ಜಿಲ್ಲ ತಿಂದರೆ. ಸೊ ಒಗ್ಗರಣೆ ಹಾಕಿದ್ರಂತೂ ಸೀರಿಯಸ್ಲಿ, ಮೈ ಗಾಡ್, ಲುಕ್ ಎಟ್ ದಿಸ್. ಮಂಗಳೂರಿನ ಫೇಮಸ್ ಪುಂಡಿಗಸಿ. ಮೈ ಗಾಡ್, ಸೀರಿಯಸ್ಲಿ ಕೃಷ್ಣ ವಿಲಾಸ್ ಅವರಿಗೆ ಸೆಲ್ಯೂಟ್. ತಿನ್ನುವಂಥದ್ದು ಮಾತ್ರ ಅಲ್ಲ, ಇನ್ನೊಂದು ಹೇಳ್ತಾರೆ, ಇವು ಜಾಸ್ತಿ ಮಂಗಳೂರು ಕಡೆ ಜಾಸ್ತಿ ಕಾಲಲ್ಲಿ ಮಾತಾಡಿದರೆ, ಹುಡುಗಿಯರ ಜೊತೆ ಆಗಿರ್ಬೋದು ಅಥವಾ ಯಾವುದೇ ವಿಚಾರ, ಮೇಜರಾಗಿ ನಾವು ಮೆನ್ಷನ್ ಮಾಡೋದು ಹುಡುಗಿಯರ ಜೊತೆ ಮಾತಾಡಬೇಕಾದ್ರೆ ಮಾತ್ರ. ಸೊ ಜಾಸ್ತಿ ಕಾಲಲ್ಲಿ ಮಾತಾಡಿದ್ರೆ ನೀನೆಂತ ಪುಂಡಿ ಬೇಯಿಸೋದಾ ಅಂತ ನಾವು ಹೇಳ್ತೀವಿ. ಪುಂಡಿಗಸಿ ಬೇಯಿಸೋದು ಅಂತ ಹೇಳಲ್ಲ, ನೀವೆಂತ ಪುಂಡಿ ಬೇಯಿಸೋದಾ ಅಂತ ಹೇಳ್ತೀವಿ. ನನ್ನದು ಪುಂಡಿಗಸಿ ತಿಂದಾಯಿತು. ನನ್ನದು ಪುಂಡಿಗಸಿ ತಿಂದಾಯಿತು. ನಿಮಗೆ ಏನಾದರೂ ಪುಂಡಿಗಸಿ ತಿನ್ನಬೇಕು ಅಂದರೆ ಕೃಷ್ಣ ವಿಲಾಸಕ್ಕೆ ಹೋಗಿ, ಇಲ್ಲಾಂದರೆ ಕೃಷ್ಣ ವಿಲಾಸದಿಂದ ಝೊಮ್ಯಾಟೊ ಅಥವಾ ಸ್ವಿಗ್ಗಿಯಿಂದ ಆರ್ಡ್ರ್ ಮಾಡಿ ಈ ಥರ ಖಾಲಿ ಮಾಡಿ.